ಅವನ ಕೆಪಾಸಿಟಿ ಇದ್ರೆ ಯೋಗ್ಯತೆ ಇದ್ರೆ ನನ್ನ ಮೇಲೆ ಮುಂದಿನ ಚುನಾವಣೆ ಎಲೆಕ್ಷನ್ ನಿಲ್ಲಬೇಕು. ಮುಂದಿನ ಎಲೆಕ್ಷನ್ ಅಲ್ಲಿ ಅದು ಬೈ ಎಲೆಕ್ಷನ್ ಬರಲಿ, ನೆಕ್ಸ್ಟ್ 2028 ಬರಲಿ, ಅವ್ನು ನಿಂತ್ರೆ ಅವ್ನ ಗಂಡಸು ಎಲ್ಲೋ ಕುತ್ಕೊಂಡು ಮಾತನಾಡೋದಲ್ಲ. ನೀವಿಂತ ಕಚಡ ಕೆಲಸಗಳು ಮಾಡ್ತಾರೆ, ನಾನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಲಿಮಿಟ್ಸ್ ಅಲ್ಲಿ ನೀವಿರಿ. ನೀವು ರಾಜಕೀಯ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ನೀವು ಸರ್ಜಾಪುರದಿಂದ ಅಂತ ಆದ್ರೂ ಬನ್ನಿ, ಇನ್ನೊಂದು ದೇಶದಿಂದ ಆದ್ರೂ ಬನ್ನಿ, ನನಗೇನು ಅಭ್ಯಂತರ ಇಲ್ಲ. ಆದರೆ ಅದನ್ನು ಬಿಟ್ಟು ಈ ಬಾಯಿ ಬಿಡ್ಕೊಂತಾರ ಅಲ್ಲಿ ಇಲ್ಲಿ ಮಾತನಾಡ್ತಾ ಇದೆ, ಇದು ಸರಿಯಾಗುವಂಥ ಕ್ರಮ ಅಲ್ಲ ಅಂತ ಹೇಳ್ಬಿಟ್ಟು, ನನಗಂತೂ ನಿಮ್ಮ ಋಣ ಹೇಗೆ ತೀರ್ಸ್ಕೋಬೇಕು ಅಂತ ಒಂದು ವಾರದಿಂದ ನಿಜವಾಗ್ಲೂ ಯಾಕಂದರೆ ಸಾಮಾನ್ಯವಾಗಿ ಚುನಾವಣಾ ಸಮಯದಲ್ಲಿ ಕೆಲವು ಘಟನೆಗಳಾಗುತ್ತೆ. ಆದರೆ ಇಂಥ ಒಂದು ಕಷ್ಟ ಕಾಲದಲ್ಲಿ ತಾವು ನನ್ನ ಬೆನ್ನಿಗೆ ನಿಂತಿದ್ದು ನೋಡಿದ್ರೆ ನನ್ನ ಜೀವಮಾನದಲ್ಲೇ ನಿಮ್ಮನ್ನು ಮರೆಯಕ್ಕೆ ಸಾಧ್ಯ ಇಲ್ಲ. ನಿಜವಾಗ್ಲೂ ನಾನು ನೋಡ್ತಾ ಇದ್ದೆ ದಿನ ವಾಟ್ಸಪ್ಗಳಲ್ಲೂ ಅಲ್ಲಿ ಇಲ್ಲೂ ಮೀಡಿಯಾಗಳಲ್ಲಿ ಪ್ರತಿಯೊಬ್ಬರು ನಮ್ಮ ಅಣ್ಣನಿಗೆ ಇನ್ನು ಆಗಬಾರ್ದಾಗಿತ್ತು, ನಮ್ಮನ್ನು ಯಾರಿಗೂ ತೊಂದರೆ ಮಾಡಿರಲಿಲ್ಲ, ಹೀಗೆ ಹೆಂಗೆ ಮಾಡ್ದೆ ಇವನು ಅಂತ. ನಿಜವಾಗ್ಲೂ ನಿಮ್ಮ ಒಂದು ಪೂಜೆ, ನಿಮ್ಮ ಒಂದು ಶಾಪ ವಿರೋಧಿಗಳು ತಟ್ಟಿರುತ್ತೆ. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ವಿರೋಧಿಗಳಿಗೆ. ಆಯ್ತು, ನೀವು ನಂದು ಡಿಸ್ಕ್ವಾಲಿಫೈ ಮಾಡಿದ್ರಿ, ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೆ, ಬಾಯಿಗೆ ಬಂದಂಗೆ ನೀವು ಮಾತನಾಡ್ತಾ ಇದ್ದೀರ. ನಿಮ್ಗೇನಾದ್ರು ಸತ್ಯ ಇದೆಯಾ ಅದರಲ್ಲಿ? ಏನಾದರೂ ನಿಜಾಂಶ ಇದೆಯಾ ಅದರಲ್ಲಿ? ಸುಬ್ಬಾರೆಡ್ಡಿ ಭ್ರಷ್ಟಾಚಾರ ಯಾವ್ದು ಭ್ರಷ್ಟಾಚಾರ ಮಾಡಿದ್ದೀನಿ? ನಾನು ನಂಬಿರೋ ದೇವರನ್ನು ಹೇಳ್ತೀನಿ, ನಾನು ₹1 ಇಲ್ಲೂ ಭ್ರಷ್ಟಾಚಾರ ಮಾಡಿಲ್ಲ. ನಾನು ಯಾವುದೇ ಒಂದು ಪ್ರೆಸ್ ಮೀಟ್ ಮಾಡಿ ಅವ್ರಿಗೆ ಮಾತನಾಡಲಿ. ಯಾಕಂದರೆ ನಮ್ಮ ಜನ, ನಮ್ಮ ಅಣ್ಣ ತಮ್ಮಂದರು, ನೀವು ನಮ್ಮ ಮನೆಯವ್ರು, ನಿಮ್ಗೆ ಹೇಳ್ಬೇಕಾದ ಕರ್ತವ್ಯ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಯಾಕಂದರೆ ಮಾತನಾಡ್ತಾರೆ ಸುಬ್ಬಾರೆಡ್ಡಿ ಯಾವ್ದು ಭ್ರಷ್ಟಾಚಾರ? ಒಂದು ಹೇಳಿರ್ತೀನಿ, ಯಾವುದೋ ಒಂದು ಹೋಟೆಲ್ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಅದಕ್ಕೆ ತಿಂಗಳು 2% ಬಡ್ಡಿ ಹಾಕ್ತಾರೆ, ವಸೂಲಿ ಮಾಡಿಲ್ಲ, ಬಿಲ್ಡಿಂಗ್ ಹರಾಜು ಹಾಕ್ಕೊಳ್ತಾರೆ. ಅದು ಭ್ರಷ್ಟಾಚಾರಕ್ಕೆ ಸಾಧ್ಯನಾ? ಅವ್ನಿಗೆ ಗೊತ್ತಿಲ್ಲ. ನಾನು ಒಂದು ಮಾತು ಹೇಳ್ತೀನಿ, GST ರೂಲ್ಸ್ ಅವ್ನಿಗೆ ಗೊತ್ತಿಲ್ಲ. ಒಂದು ಪ್ಯಾನ್ಗೆ ಅಂದರೆ ಒಬ್ಬ ಮನುಷ್ಯನಿಗೆ ಒಂದೇ GST ಕೊಡೋದು. ಆ GST ಒಳಗಡೆ ಅವ್ನು ಏನೇ ವ್ಯವಹಾರ ಇದ್ರೂ ಕೆಳಗಡೆ ಬ್ರಾಂಚಸ್ ಅಂತ ಬರುತ್ತೆ. ಅವ್ನು ಬಾಯಿ ಬಂದಂಗೆ ಮಾತನಾಡ್ತಾನೆ. ಸುಬ್ಬಾರೆಡ್ಡಿ ಒಂದು GST ತಗೊಂಡು 10 ಅಂಗಡಿ ನಡೆಸ್ತಾರಂತೆ. ನಾನಿನ್ ಬೇರೆ ನನ್ನ ಬಾಯಿ ಬರುತ್ತೆ, ನಾನು ಹೇಳಲ್ಲ ಇವತ್ತು. ಯಾಕಂದರೆ ನನ್ನ ಬಾಯಲ್ಲಿ ಬರಬಾರ್ದು, ಅದನ್ನು ನಾನು ಮಾತಿಲ್ಲ. ನೀವು ನೋಡಿ, ನಾವು ಆವಾಗಲೇ ಮಾಧ್ಯಮದವ್ರಿಗೆ ಹೇಳ್ದೆ, ಅವನಿಗೆ ಧೈರ್ಯ ಇದ್ದರೆ ರೆಕಾರ್ಡ್ಸ್ ತೊಗೊಂಡು ಬರೋಕ್ಕಲ್ಲ, ನಾನು ಬರ್ತೀನಿ. ಅವನ ಭ್ರಷ್ಟಾಚಾರಿನ, ನಾನು ಭ್ರಷ್ಟಾಚಾರಿನ, ಅಲ್ಲೇ ತೀರ್ಮಾನ ಮಾಡೋಣ. ನನಗೆ ಕೋರ್ಟ್ ತೀರ್ಪು ಕೊಡಲಿ, ಯಾವುದು ಕೊಡಲಿ, ನನ್ನ ಆತ್ಮಸಾಕ್ಷಿ ಅಂತ ಒಂದಿದೆ. ನಾನು ತಪ್ಪು ಮಾಡಿದರೆ ಆ ಕ್ಷಣದಲ್ಲೇ ನಾನು ದೂರ ಆಗುವಂಥ ಮನುಷ್ಯ. ನಾನು ಇದನ್ನು ಕಟ್ಕೊಂಡು ಏನೋ ಮಾಡಬೇಕು, ನನಗೆ ಆಸೆ ನಿಮ್ಮ ಸೇವೆ ಮಾಡಬೇಕು ಅಂತ. MLA ಇದ್ರೂ ಮಾಡ್ತೀನಿ, MLA ಇಲ್ಲ ಅಂದ್ರೂ ಸಾಯೋತಂತ. ಇನ್ನೊಂದು ಅವರು ಅಪಾಯನೆ ಮಾಡ್ತಾರೆ, ಸುಬ್ಬಾರೆಡ್ಡಿ ಅಲ್ಲಿ ಯಾವುದೋ 1.5 ಕೋಟಿ ರೈತರಿಗೆ ಕೊಡಿಸ್ದಂತ. ಇಲ್ಲೇ ಕಸಬಾದವ್ರು ಇದ್ದಾರೆ, ನಾನು ಕೊಡಿಸಿದ ತಪ್ಪ? ಅಲ್ಲಿ ಆ್ಯಕ್ಚುಲಿ ಬೆಲೆ ಇರೋದು ಇವತ್ತು ಮೇನ್ ರೋಡ್ಗೆ 2 ಕೋಟಿ ಇದೆ. ನಾನು 1 ಕೋಟಿ ಕೊಡಿಸಿದ್ದೀನಿ ಸರ್ಕಾರದಲ್ಲಿ. ನಾನೇನೋ ಕೊಡಿಸ್ಲಿಲ್ಲ ಅಂದಿದ್ರೆ MLA ಪಾಪ ರೈತರ ಬಾಯಿಗೆ ಮಣ್ಣಾಗ್ದ ಅಂತಾರೆ, ಕೊಡಿಸಿದ್ರೆ ಭ್ರಷ್ಟಾಚಾರ ಮಾಡ್ತಾರೆ. ಹೆಂಗ್ರಿ ಇಂಥ ಅವ್ರ ಹತ್ರ ನಾವು ಎನ್ಗೋದು? ಏನಾದರೂ ಮನುಷ್ಯತ್ವ ಇರಬೇಕಲ್ಲ ರೀ ಮಾತನಾಡೋಕೆ. ಒಬ್ಬ ಮನುಷ್ಯ ಒಂದು ಮಾತನಾಡೋಕ್ಕೆ ಮನುಷ್ಯತ್ವ ಇರಬೇಕು, ತಲೆಯಲ್ಲಿ ಸ್ವಲ್ಪ ಮೆದುಳು ಇಟ್ಕೊಂಡು ಮಾತನಾಡಬೇಕು. ಬಾಯಿಗೆ ಬಂದಿದ್ದಂದ್ರೆ ಮಾತಾಡೋಕೆ ಅವನೊಬ್ಬ ಜನಪ್ರತಿನಿಧಿ ಆಗಕ್ಕೆ ಸಾಧ್ಯನಾ? ನಾನು ಇವತ್ತು ನೀವೆಲ್ಲರೂ ಇದ್ದೀರಾ, ಅವನ ಕೆಪಾಸಿಟಿ ಇದ್ರೆ ಯೋಗ್ಯತೆ ಇದ್ರೆ ನನ್ನ ಮೇಲೆ ಮುಂದಿನ ಚುನಾವಣೆ ಎಲೆಕ್ಷನ್ ನಿಲ್ಲಬೇಕು. ಮುಂದಿನ ಎಲೆಕ್ಷನ್ ಅಲ್ಲಿ ಅದು ಬೈ ಎಲೆಕ್ಷನ್ ಬರಲಿ, ನೆಕ್ಸ್ಟ್ 2028 ಬರಲಿ, ಅವ್ನು ನಿಂತ್ರೆ ಅವ್ನ ಗಂಡಸು ಎಲ್ಲೋ ಕುತ್ಕೊಂಡು ಮಾತನಾಡೋದಲ್ಲ. ಜನರ ಮುಂದೆ ಬರಬೇಕು, ಜನರ ಅಭಿಪ್ರಾಯ ತಗೋಬೇಕು. ಅವ್ರ ಆಸೆ ಜನಾಭಿಪ್ರಾಯನೇ ಪ್ರಜಾಪ್ರಭುತ್ವದಲ್ಲಿ ಮುಖ್ಯ. ಆ ಜನಾಭಿಪ್ರಾಯ ನಾನು ಹೇಳ್ದೆ ನಿನ್ನೆ ಸುಪ್ರೀಂ ಕೋರ್ಟಲ್ಲಿ, ಸ್ವಾಮಿ ಆ ಜನ ಪಾರ್ಟಿ ನೋಡಿ ನಾನು ಗೆಲ್ಸಿಲ್ಲ, ಇಂಡಿಪೆಂಡೆಂಟ್ ಆಗಿದ್ದಾಗ 33,000 ಲೀಡ್ ಕೊಟ್ಟರು, ಸೆಕೆಂಡ್ ಟೈಮಲ್ಲಿ 16,000 ಲೀಡ್ ಕೊಟ್ಟರು, ಮೊನ್ನೆ 19,175 ಕೊಟ್ಟಿದ್ದಾರೆ. ಸ್ವಾಮಿ ಜನ ಮೂರ್ಖರಲ್ಲ, ನಾನು ತಪ್ಪು ಮಾಡಿದ್ರೆ ನನ್ನ ಮನೆ ಕಲಿಸ್ತಾ ಇದ್ರು.
ನಾನು ಚೆನ್ನಾಗಿ ನಿಮ್ಮ ಒಂದು ಸೇವೆ ಮಾಡ್ತಾ ನಾನು ಕಂಟಿನ್ಯೂ ಮಾಡ್ಕೊತಾ. ಇಂಥ ಭ್ರಷ್ಟನಾದ್ರೆ ಒಂದೇ ಸಲ ಒಂದು ತಿಂಗಳಿಗೆ ಅವ್ನ ಮನೆಗೆ ಕಳ್ಸಿಬಿಡ್ತಾ ಇದ್ರಿ ನೀವೆಲ್ಲ ಸೇರಿ. ಆ ಕೆಲಸ ನೀವು ಮಾಡ್ತಾ ಇದ್ರಿ. ಆದರೆ ನಾನು ಇವತ್ತು ಹೇಳ್ತೀನಿ, ಒಂದು ಒಳ್ಳೆ ರಾಜಕೀಯ ಮಾಡೋಣ. ನಾನು ಸತ್ಯವಾಗ್ಲೂ ಹೇಳ್ತೀನಿ, ಭಗವಂತನ ಸಾಕ್ಷಿಯಾಗಿ ಹೇಳ್ತೀನಿ, ನಾನು ಈಗ ಮಾಡ್ತಾ ಇರೋದು ರಾಜಕೀಯ ಅಲ್ಲ, ನಾನು ಸೇವೆ ಸರ್ವಿಸ್ ನಾನು ಮಾಡ್ತಾ ಇರೋದು. ನಾನೇನಾದ್ರೂ ನಿಮ್ಮಂಥ ಕಚಡ ರಾಜಕೀಯ ಸ್ಟಾರ್ಟ್ ಮಾಡಿದ್ರೆ ನೀವು ಬಾಗೇಪಲ್ಲಿ ಹೆಜ್ಜೆ ಇಡೋಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದ್ರೆ ನಾನು ರಾಜಕೀಯ ಈ ಒಂದು 13 ವರ್ಷ ನಾನು ರಾಜಕೀಯನೇ ಮಾಡಿಲ್ಲ. ಸರ್ವಿಸ್ಸು, ಬಡವರು ಬಂದರೆ ಸಹಾಯ ಮಾಡೋದು, ಕಷ್ಟದ ಬಂದ ಆಫೀಸರ್ಗೆಲ್ಲ ಈ ಕೆಲಸ ಮಾಡ್ತಾಯಿದ್ದೆ. ನಾನು ರಾಜಕೀಯ ಅಂತ ಮಾಡಿಲ್ಲ ಇದುವರೆಗೂ. ನೀವಿಂಥ ಕಚಡ ಕೆಲಸಗಳು ಮಾಡ್ತಾರೆ, ನಾನು ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಆದ್ದರಿಂದ ದಯವಿಟ್ಟು ನಿಮ್ಮ ಲಿಮಿಟ್ಸಲ್ಲಿ ನೀವಿರಿ. ನೀವು ರಾಜಕೀಯ ಮಾಡಿ, ನಂದೇನು ಅಭ್ಯಂತರ ಇಲ್ಲ. ನೀವು ಸರ್ಜಾಪುರದಿಂದ ಅಂತ ಆದರೂ ಬನ್ನಿ, ಇನ್ನೊಂದು ದೇಶದಿಂದ ಆದರೂ ನನಗೇನು ಅಭ್ಯಂತರ ಇಲ್ಲ. ಆದರೆ ಅದನ್ನು ಬಿಟ್ಟು ಈ ಬಾಯಿ ಬುಡ್ಕಂತಾರೆ ಅಲ್ಲಿ ಇಲ್ಲಿ ಮಾತನಾಡ್ತಾ ಇದೆ, ಇದು ಸರಿಯಾಗುವಂಥ ಕ್ರಮ ಅಲ್ಲ ಅಂತ ಹೇಳ್ಬಿಟ್ಟು ತಮಗೆಲ್ಲರಿಗೂ ಹೇಳಿ, ತಾವೊಂದು ವಿಶ್ವಾಸ ಪ್ರೀತಿ ಇಷ್ಟು ನನ್ನ ಮೇಲೆ ಇಟ್ಟಿದ್ದಕ್ಕೆ ಈ ಜನ್ಮದಲ್ಲ ಮುಂದಿನ ಜನ್ಮದಲ್ಲಿ ನಮ್ಮ ಋಣ